ಎಷ್ಟು ಗ್ರಾಮ್ಗೆ ಎಷ್ಟು ಫಿಶ್ ಹಾಕ್ಬೋದು ನಂಗೆ ಗೊತ್ತಿಲ್ಲ, ಬಟ್ ನಾನು ಹಾಕೊಂಡು ಹೋಗ್ತಾ ಇದ್ದೀನಿ. ಒಂದು ನಾನು ಫಿಶ್ ಕುಕ್ ಮಾಡಬೇಕು. ಗೈಸ್ ಈಗ ಇದನ್ನ ಬಾಯ್ಲ್ ಆಗಾಕ ಬಿಟ್ಬಿಡ್ಬೇಕು ಸ್ವಲ್ಪ. ಗೈಸ್ ನಾನು ಮಾಡಿರೋ ಫಿಶ್ನ ಅಮ್ಮ ತಿನ್ಬಿಟ್ಟು ಹೇಳ್ತಾರೆ ಹೆಂಗಿದೆ ಅಂತ. ಒನ್ ಮೋರ್ ಕಿರಿಕ್ ಹ್ಯಾಪನಿಂಗ್ ಗೈಸ್. ಗೈಸ್ ನಮ್ಮ ಶ್ರವಣ ಅಣ್ಣ ಕಾಫಿ ಮಾಡೋ ಸ್ಟೈಲ್ ನೋಡಿ. Here is the fam. Hi, so welcome back to my new vlog guys. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನನ್ನ ರೂಮಿಂದ. ಆ್ಯಂಡ್ ಇವತ್ತಿನ ವ್ಲಾಗು ತುಂಬ ಉದ್ದ ವ್ಲಾಗ್ ಇರುತ್ತೆ. ಬಿಕಾಸ್ ಒಂದು ರೂಮ್ ಕ್ಲೀನ್ ಮಾಡಬೇಕು, ಒಂದು ನಾನು ಫಿಶ್ ಕುಕ್ ಮಾಡಬೇಕು, ಇನ್ನೊಂದು ಮೇಜರ್ ಅಪ್ಡೇಟ್ ಇದೆ, ಅದನ್ನು ಹೇಳ್ತೀನಿ. ಫಸ್ಟು ನನ್ನ ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ ಆಯಿತಾ. ಫಸ್ಟು ಎದೆಗಟ್ಟಿಗೆ ಇಟ್ಕೊಳ್ಳಿ ನನ್ನ ರೂಮ್ ನೋಡೋಕ್ಕೆ. ನೋಡಿ ನಂಗೊಂದು ಕೆಟ್ಟ ಅಭ್ಯಾಸ ಗೈಸ್. ಏನೋ ಟೇಬಲ್ ತಂದಿಟ್ಬಿಟ್ರೆ ಟೇಬಲ್ ಚೇರ್ ಅದ್ರ ಮೇಲೆ ತಂದು ಎಲ್ಲ ಐಟಮ್ ಹಾಕ್ಬಿಡೋದು. ಕೆಟ್ಟ ಅಭ್ಯಾಸ ಅದು ನಂದು. ನಿಮ್ಗೂ ಆ ಥರ ಕೆಟ್ಟ ಅಭ್ಯಾಸ ಇದ್ರೆ ಕಮೆಂಟ್ ಹಾಕಿ. ಸೊ ಫಸ್ಟ್ ಬಂದು ಫಿಶ್ಶು. ಹಾಯ್ ಹೇಳಿ ಹಾಯ್. ಸೊ ಫಸ್ಟ್ ಬಂದು ಫಿಶ್ ತಂದಿದ್ದೀನಿ. ನಾನು ಮಾರ್ಟ್ಗೆ ಹೋಗಿದ್ದೆ, ಈಗ ಫಿಶ್ಶು ಏನೇನು ತರಬೇಕೆಲ್ಲ ತಂದಿದ್ದೆ. ಆ್ಯಂಡ್ ನಮ್ಮ ಅಮ್ಮಗೆ ಗ್ರೇವಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ರೆಡಿಮೇಡ್ ಗ್ರೇವಿ ತಂದಿದ್ದೀನಿ. ಹೆಂಗೆ ಮಾಡೋದು ಗೊತ್ತಿಲ್ಲ. ಇದೇನು ಪ್ರಮೋಷನ್ ಅಲ್ಲ, ಆಮೇಲೆ ಪ್ರಮೋಷನ್ ಅಂದ್ಬಿಟ್ಟಿರಾ. ನೋಡೋಣ ಬನ್ನಿ ಹೆಂಗೆ ಮಾಡೋದು ಅಂತ. ನಾನೇ ಮಾಡ್ತೀನಿ. ಫಸ್ಟು ವಾಶ್ ಮಾಡ್ತಾರೆ ನಮ್ಮ ಅಮ್ಮ. ನಾನು ಅಂಗಡಿಯಿಂದ ತಂದಿಲ್ಲ, ಮಾರ್ಟಿನ ತಂದಿಲ್ಲ. ಅದಕ್ಕೆ ನಮ್ಮ ಅಮ್ಮ ಬೈತಾವ್ರು ನನಗೆ. ಮಾರ್ಟಲ್ಲಿ ಇಷ್ಟ ಆಗಲ್ಲ. ಫಿಶ್ಶು ಫ್ರೆಶ್ ಆಗಿರುತ್ತಲ್ಲ, ಕಟ್ ಮಾಡಿಕೊಟ್ರೆ ಅದಂತ ಇದೊಂಥರ ಚಿಕ್ಕಿಟ್ಟಿರುತ್ತೆ. ಅಲ್ಲ ಗೈಸ್, ಫಿಶ್ನ ಯಾವುದೋ ಕೆರೆಯಲ್ಲಿ ಹಿಡಿದು ಬೆಂಗಳೂರು ತರೋಷ್ಟೊಳಗೆ ಹಳೇದಾಗಿರುತ್ತೆ. ನಾನು ಮೀನು ಹಿಡಿಬೇಕಾದ್ರೆ ತರ್ತಿದ್ನಲ್ಲ, ಅದು ಹೆಂಗಿರ್ತಿತ್ತು? ಸೂಪರ್ ಆಗಿರ್ತಿತ್ತು. ಹೆಂಗೆ ಅಂದರೆ ಫ್ರೆಶ್ ಆಗಿ ಬೆಳಗ್ಗೆ 5 ಗಂಟೆಗೆ ನಾನು ಬನ್ನರ್ಘಟ್ಟಲ್ಲಿ ಹಿಡಿದ್ಬಿಟ್ಟು ನನ್ನ ಫ್ರೆಂಡ್ ಮನೇಲಿ ಕೆಲಸ ಮಾಡ್ತಿದ್ದಿಲ್ಲ, ಅವ್ರು ಅದೇ ಮಾಡ್ತಿದ್ರು ಹೇಳ್ದಾಗ. ನಾನು ಅಲ್ಲಿಂದ ಇಟ್ಕೊಂಡು ಪೀಸ್ ಮಾಡಿಸ್ಕೊಂಡು ತಂದ್ಬಿಡ್ತಿದ್ದಿಲ್ಲ. ಅಂದರೆ ಪೀಸ್ ಮಾಡ್ತಿರೋ ತೊಗೊಂಬಂದು ಬೆಂಗಳೂರು ಕ್ಲೀನ್ ಮಾಡ್ಕೊಂಡು ತಿಂದು ಫಿಶ್ ಕಟ್ ಮಾಡಿ 3 kg 4 kg ಹೇಗಿರ್ತಿತ್ತು. ಗೈಸ್ ನಾನು ಮನೆಗೆ ಬಂದೆ ಅರ್ಧ ಗಂಟೆ ಆಯಿತು. ಜಿಮ್ ಮುಗಿಸ್ಕೊಂಡು ಮಾರ್ಟಲ್ಲಿ ಶಾಪಿಂಗ್ ಮಾಡ್ಕೊಂಡು ಅರ್ಧ ಗಂಟೆ ನಮ್ಮ ಮನೇಲಿ ಇದ್ದೀನಿ. ನಾನು ಆಗಿಂದ ಅರ್ಧ ಗಂಟೆಯಿಂದ ಅಲ್ಲಿ ಒಳಗೆ ಯಾರೋ ಇದ್ದಾರೆ, ಆಚೆನೇ ಬರ್ತಾರಲ್ಲ ಅವರು. ಬರಲಿ ನಿಮ್ಗೆ ತೋರಿಸ್ತೀನಿ ಯಾರು ಅಂತ. ಅರ್ಧ ಗಂಟೆ ನಾನು ಕಾಯ್ತಾ ಇದ್ದೀನಿ ಬರ್ತಾನೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಚಪ್ಪಾಳೆ. ಹಬ್ಬ ಸೂಸೈಡ್ ಮಾಡ್ಕೋಬೇಕು ಅಂತ ಯಾರಿಗಾದ್ರೂ ಇದ್ರೆ ಈ ಕೆಲಸ ಮಾಡ್ತಾರೆ. ಅವ್ನು ಓದ್ ಬಂದ್ಮೇಲೆ ಒಳಗೆ ಹೋಗ್ಬಿಟ್ರೆ ಮೆಚ್ಬಿಟ್ಟೆ ಅವ್ರನ್ನ. ಮುಚ್ಚಿದಿರ ನಿಂತ್ಕೊಂಡ್ಬಿಟ್ರೆ 2 ನಿಮಿಷ ಒಂದು ಯೂಟ್ಯೂಬ್ ಚಾನಲ್ ಮಾಡೋಣ ಚಾಲೆಂಜು. ಸಂಜಯ್ ಒಳಗೆ ಹೋಗಿ ಬಂದಮೇಲೆ ಹೋಗಿ ಒಬ್ರು ನಿಂತ್ಕೋಬೇಕು, 5 ನಿಮಿಷ ನಿಂತ್ಕೋಬೇಕು. ಮೂಗು ಮುಚ್ಕೋಬಾರ್ದು, ಕ್ಯಾಮ್ರಾ ಇರುತ್ತೆ. ಮೂಗು ಮುಚ್ಚಿದ್ರೆ ಅವ್ರು ಔಟ್. ಮಕಾನ ತಂದು ಕೊಟ್ಟಿದ್ದೀನಿ. ಏನದು? ಅದು ತಿಂದ್ರೆ ಏನಾಗ್ತಾರೆ? 10 ಸಣ್ಣ ಆಗ್ತಾರಾ? ಅದು ಲೋ ಕ್ಯಾಲರಿ ಸ್ನ್ಯಾಕ್. ಅದು ಜಾಸ್ತಿ ಕ್ಯಾಲರೀಸ್ ಇರಲ್ಲ, ಅದಕ್ಕೆ ತಿನ್ನೋದು. 4 ಪೀಸ್ ತಿಂದೆ. ಏನು ಒಳ್ಳೇದಲ್ಲ, ನಿಮಗೆ ಕ್ಯಾಲರೀಸ್ ಕಮ್ಮಿ ಇರುತ್ತೆ ಅದರಲ್ಲಿ, ಅದಕ್ಕೆ. ನಿಮಗೆ ಸ್ನ್ಯಾಕ್ಸ್ ತಿನ್ಬೇಕು ಅಂದಾಗ ಅದು ತಿನ್ನೋದು. ನಂಗೆ ಒಂದೇ ಒಂದು ಪೀಸ್ ಕೊಡಿ ಹೋಗ್ಲಿ ನಿಮ್ಮ ಕೈಯಿಂದ. ಒಂದೇ ಒಂದು ಕೊಡ್ವಿ. ನೋಡಿ ತಿಂತಾ ಇದ್ದಾನೆ, ನನಗೆ ಗೊತ್ತಿಲ್ಲ. ನೋಡಿ ತಿನ್ಬಿಟ್ಟೆ. ಇದಕ್ಕೆ ಮುಂಚೆ 4 ಪೀಸ್ ತಿಂದಿದ್ದೆ ಗೈಸ್. ಫಸ್ಟು ಬಾಂಡ್ಲಿ ಇಟ್ಟಿದ್ದೀನಿ ಗೈಸ್. ಪೇಸ್ಟ್ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ ಫಸ್ಟು. ಕುಕ್ಕಿಂಗ್ ಲಕ್ಷಣ ಯಾರು ಕಂಡಿಡಿದಿದ್ದು. ಗ್ರೇವಿನೇ ಬಿಟ್ಬಿಟ್ಟವನಲ್ಲ. ಅಲ್ಲ, ಆಯಿಲ್ ಹಾಕ್ಬಿಟ್ಟು ಗ್ರೇವಿ ಬಿಟ್ಬಿಟ್ಟವನು. ಸೀಸರ್ ತಗೋ, ಅಲ್ಲೇ ಬಿಸಾಕ್ಬಿಟ್ಟ. ಇದಕ್ಕೆ ಹಾಕ್ಬೇಕು. ಹಾಗೆ ಹೋಯ್ತು ಸಾಂಬಾರ್. ಹಾಗೆ ಹೋಯ್ತು. ಈರುಳ್ಳಿ ಕಟ್ ಮಾಡಿ ರುಬ್ಬಿ, ಟೊಮೊಟೊ ರುಬ್ಬಿ, ಜಿಂಜರ್ ರುಬ್ಬಿ, ಅದು ರುಬ್ಬಿ ಇದು ರುಬ್ಬಿ. ನಿಜಾಗ್ಲೂ ಸಾಂಬಾರ್ ರೆಡಿ ಇದಲ್ಲ, ಇನ್ನೇನು ಬೇಡ. ತರಕಾರಿ ಏನಕ್ಕೆ, ಟೊಮೆಟೊ ವೇಸ್ಟ್, ಎಲ್ಲ ಬೆಲೆ ಜಾಸ್ತಿ ಇದೆ. ಇದು ತಗೊಂಡ್ಬಿಡೋದು ಬೆಸ್ಟ್ ಅನ್ಸತ್ತಪ್ಪ ನನಗೆ. ₹120 ಅದು. ಈರುಳ್ಳಿ 50-60 ರೂಪಾಯಿ ಆಗಿದೆ, ಟೊಮೆಟೊ 30 ರೂಪಾಯಿ ಆಗಿದೆ, ಕೊತ್ತಂಬರಿ 40 ರೂಪಾಯಿ ಆಗಿದೆ. ಅವ್ರು ಒಳಗೆ ಸುಮ್ಮನೆ ಏನೇನು ಹಾಕಿರ್ತಾರೆ ಯಾರಿಗೆ ಗೊತ್ತು. ಸುಮ್ಮನೆ ಹೇಳ್ತಾರೆ ಹಾಕಿದೀವಿ, ಅದು ಹಾಕಿದೀವಿ, ಇದು ಹಾಕಿದೀವಿ. ಟೇಸ್ಟು ಸೇಮ್ ಫಿಶ್ ಕರಿ ಇದ್ದಂಗೆ ಐತೆ. ಉಪ್ಪು ಖಾರ ಬೇಕಂದ್ರೆ ಹಾಕೊಬೇಕಷ್ಟೇ. ಉಪ್ಪು ಖಾರ ಬೇಕಂದ್ರೆ ಹಾಕೊಬೋದು, ಇಟ್ಸ್ ಓಕೆ. ನನಗೆ ಚಿಂತೆ ಇಲ್ಲ, ನನಗೆ ಅಡಿಗೆ ಮಾಡೋ ಚಿಂತೆ ಇಲ್ಲ. ಏನೋ ದಿನಾ ಮಾಡಿ ಸಮೀರ ಫಿಶ್ ಮಾಡ್ಕೊಂತಾನೆ, ಚಿಕನ್ ಮಾಡ್ಕೊಂತಾನೆ. ನನಗೂ ಸುಸ್ತಾಗ್ಬಿಟ್ಟಿದಪ್ಪ ಅಡ್ಗೆ ಮಾಡಿ ಹಿಂಗೇ ಮಾಡ್ತಿದ್ದೆ ನಾನು. ಅಮ್ಮ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಹೇಳ್ತೀನಿ. ಏನು ಹೇಳಿದ್ರೆ ಹತ್ಕೊಂಡು ಹೋಗ್ಬಿಡ್ತಾರೆ ಈಗ. ಏನು ಹೇಳ ಏನು ಏನ್ ಹೇಳ ಏನ್ ಬ್ಲಾಕ್ ಮೇಲ್ ಮಾಡ್ತೀಯ? ಬ್ರೇಕಿಂಗ್ ನ್ಯೂಸ್ ಅವ್ರದ್ದು. ಏನ್ ಬ್ರೇಕಿಂಗ್ ನ್ಯೂಸ್? ಬಾಲಿದ ಬಾಲಿದ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ಅದು ಹೇಳ್ಬಿಟ್ರೆ ಜನ ಗೊತ್ತಾಯ್ತು.
ಪ್ಲೀಸ್ ನಂದಲ್ಲ ಬೇಕಿಂಗ್ ನ್ಯೂಸ್ ನನಗೆ ಬ್ರೇಕಿಂಗ್ ನ್ಯೂಸ್ ಚಿಕ್ಕ ಚಿಕ್ಕ ಪೀಸ್ ಎಷ್ಟು ಗ್ರಾಮ್ಗೆ ಎಷ್ಟು ಫಿಶ್ ಹಾಕ್ಬೋದು ನಂಗೆ ಗೊತ್ತಿಲ್ಲ ಬಟ್ ನಾನು ಹಾಕೊಂಡು ಹೋಗ್ತಾ ಇದ್ದೀನಿ ಆಗಲಿ ಅಂದ್ರೆ ಎಷ್ಟಾಗುತ್ತೆ ಅಷ್ಟು ಜಾಸ್ತಿ ಹಾಕ್ಬೇಡ 500 ಗ್ರಾಮ್ ಹಾಕ್ಬೇಕು ನಾನು 500 ಇದೆ ಅದು ನೀವು ತಿನ್ಲೇಬೇಡಿ ನಿಮ್ಗೆ ಯಾರು ತಿನ್ನಕ್ ಕೊಡ್ತಾರೆ ನಾನು ನನಗೆ ಮಾಡ್ಕೋತಾ ಇರೋದು ಇವರು ತಿನ್ನಕ್ ತಂದಂಗೆ ನನಗೆ ಇಷ್ಟ ಆಗಲ್ಲ ಚೆನ್ನಾಗಿ ತಿನ್ ನೋಡೋಣ ಅದೇನಿಲ್ಲ ತಿಂತೀವಲ್ಲ ನಾವು ಮಿಕ್ಕಂಗಿಲ್ಲ 500 ಗ್ರಾಮ್ ಕರೆಕ್ಟಾಗಿ ಮಾಡ್ತಿರೋದು ನಾನು ಗೈಸ್ ಈಗ ಇದನ್ನ ಬಾಯ್ಲ್ ಆಗಕ್ಕೆ ಬಿಟ್ಬಿಡ್ಬೇಕು ಸ್ವಲ್ಪ ಸ್ಲೋ ಮಾಡಿ ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಯಾವುದೋ ಬ್ಯಾಗ್ ಇದೆಯಂತೆ ನಮ್ಮ ಹತ್ರ ಮ್ಯಾಜಿಕ್ ಬ್ಯಾಗ್ ಅಂತೆ ಮ್ಯಾಜಿಕ್ ಇದರಲ್ಲಿ ಒಂದು ಪರ್ಸ್ ಇದರಲ್ಲಿ ಇಷ್ಟು ದೊಡ್ಡ ಬ್ಯಾಗ್ ಇದೆ ಗೊತ್ತಾ ಹಾ ವಾ ನೈಸ್ ನೈಸ್ ಗೈಸ್ ಇದನ್ನ ತಗೊಂಡು ಇದು ಮಾರ್ಕೆಟ್ಗೆ ಹೋದಾಗ ಬೇಕಾಗುತ್ತೆ ನಾವೆಲ್ಲದೋದ್ರೆ ಫೋಲ್ಡ್ ಹಾಕೊಂಡು ಹೋಗೋದು ಅಷ್ಟೇ ಇದು ಯಾರು ದೊಡ್ಡ ಬ್ಯಾಗ್ ಇಟ್ಕೊಂಡು ಹೋಗ್ತಾರೆ ಹಿಂಗೆ ಅದ್ರಲ್ಲಿ ಇದ್ರಲ್ಲಿ ಇಟ್ಕೊಂಡ್ಬಿಡೋದು ಚಿಕ್ಕದು ಮಾಡಿ ಫೋಲ್ಡಿಂಗ್ ಮಾಡಿ ಈ ಥರನೇ ಮಾಡಿ ಜಸ್ಟ್ ಇಟ್ಕೊಂಡು ಸಾಕಾಗಿದೆಯಲ್ಲ ನಿಮ್ಮ ಫಿಶ್ ಎಷ್ಟು ರೆಡಿ ಆಯಿತು ನೋಡೋಣ ಇನ್ನೂ ಆಗೋದಿದೆ ಚಿಕನ್ ಫಿಶ್ ಏನೋ ಆಯಿತು ಬಟ್ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟಿದ್ದೀನಿ ಅದಕ್ಕೆ ಟೇಸ್ಟೇ ಬರ್ತಾ ಇಲ್ಲ ಗೈಸ್ ನಾನು ಮಾಡಿರೋ ಫಿಶ್ನ ಅಮ್ಮ ತಿನ್ಬಿಟ್ಟು ಹೇಳ್ತಾರೆ ಹೆಂಗಿದೆ ಅಂತ ಚೆನ್ನಾಗಿದೆ ತಿನ್ನು ನೋಡಿ ಒಂದು ಫುಲ್ ಪೀಸ್ ತಿನ್ನಿ ಸ್ಮೂತ್ ಆಗಿದೆ ಗೈಸ್ ನಾನು ಅಲ್ಲಿಂದ ಫಿಶ್ನ ಪ್ಯಾಕ್ ಮಾಡಿಸ್ಕೊಂಡು ನಾನು ಮಾಡಿದ್ದನ್ನು ಬಾಕ್ಸ್ಗೆ ಹಾಕ್ಸ್ಕೊಂಡು ಮತ್ತು ಕುಕ್ಕುಂಬರ್ ಎತ್ಕೊಂಡು ಆಚೆ ಒಂದು ಬಿಕಾಸ್ ಒಂದು ಕೆಲಸ ಇತ್ತು ಎಮರ್ಜೆನ್ಸಿ ಕೆಲಸ ಆ್ಯಂಡ್ ನನ್ನ ಹಳೆ ಔಟ್ಫಿಟ್ ಹಾಕ್ಕೊಂಡೆ ಬಿಕಾಸ್ ಇದ್ರಲ್ಲಿ ನಾನು ರೀಲ್ ಮಾಡಿಲ್ಲ ರೀಲ್ ಮಾಡಬೇಕು ಬನ್ನಿ ಹೋಗುವ ಆ್ಯಂಡ್ ಟೇಸ್ಟ್ ಹೆಂಗಿದೆ ನೋಡ್ತೀನಿ ನೋಡ್ಬಿಟ್ಟು ಹೇಳ್ತೀನಿ ರೀ ನನಗೆ ಗೈಸ್ ನೋಡಿ ಹೆಂಗೆ ಕಾಣ್ತೈತೆ ಚಿಕನ್ ಫಿಶ್ ಸಖತ್ತಾಗಿ ಕಾಣ್ತಿತ್ತು ನನ್ನಂಥ ಮೆಸ್ಸಿ ನನ್ನ ಮಗನ ಯಾರು ನೋಡೋಕ್ಕೆ ಚಾನ್ಸ್ ಇಲ್ಲ ನೋಡಿ ಅಷ್ಟು ಬೇಗ ಏನೋ ಮಾಡ್ಕೊಂಡೆ ಇಲ್ಲಿ ಇಟ್ಟ ಕ್ಯಾಪ್ನ ಹಿಂಗೆ ಕೈ ಇಟ್ಟೆ ಅದ್ರ ಮೇಲೆ ಮುಗಿತು ಏನಾದರೂ ಒಂದು ತಪ್ಪು ಮಾಡ್ತಾನೆ ಏನಾದರೂ ಒಂದು ಆಗ್ತಾ ಇರ್ತಾರೆ ಒಂದು ಇನ್ನೊಂದು 2 ನಿಮಿಷ ಬಾಕ್ಸ್ ಬೀಳುತ್ತೆ ನೋಡಿ ಹಂಗೆ ನೋಡ್ತಾ ಇರಿ ಇದು ವರ್ಷಕ್ಕೆ ಬಟ್ಟೆ ಇಲ್ಲ ಏನು ಮಾಡೋದು 5 ರೂಪಾಯಿ ನೋಟಲ್ಲಿ ಒರೆಸ್ಕೊತಾ ಇದ್ದೀನಿ 5 ರೂಪಾಯಿ ಹತ್ರ 500 ರೂಪಾಯಿನೂ ಇದೆ 500 ರೂಪಾಯಲ್ಲಿ ಒರೆಸ್ಕೊತೀನಿ ಪೈಸಾ ಅರ್ಧ ಹಾಕ್ತೀನಿ ಯಾಕಂದರೆ ಚಿಲ್ಡ್ರನ್ಸ್ ನೋಟ್ ಬ್ಯಾಂಕ್ ಅದಕ್ಕೆ ಒರಿಜಿನಲ್ ಆಗಿದ್ರೆ ಅಷ್ಟು ಧೈರ್ಯ ಇಲ್ಲ ಓಕೆ ಫಸ್ಟ್ ಸ್ಪೂನ್ ತಿನ್ನು ನೋಡೋಣ ಹೆಂಗಿದೆ ಅಂತ ನೋಡಿದಾರ ಗೈಸ್ ನಿಜವಾಗ್ಲೂ ಚೆನ್ನಾಗಿದೆ ಗೈಸ್ ಸಕ್ಕತ್ತಾಗಿದೆ ಮಸಾಲ ಕಷ್ಟಪಟ್ಟಿದ್ಯಾ ಆ ಮಸಾಲ ನನ್ನ ಕಷ್ಟ ಯಾಕೆ ಕೇಳ್ತೀರಾ ಇದನ್ನ ಮಾಡೋಕ್ಕೆ ಅರ್ಧ ಗಂಟೆ ಈರುಳ್ಳಿ ಕಟ್ ಮಾಡಿ ಅರ್ಧ ಗಂಟೆ ಟೊಮಾಟೊ ಕಟ್ ಮಾಡಿ ಅದನ್ನು ರುಬ್ಬಿ ಒಗ್ಗರಣೆ ಹಾಕಿ ಏನೇನೋ ಮಾಡಿರೋದು ತುಂಬ ಚೆನ್ನಾಗಿದೆ ಟೇಸ್ಟು ಲವಿಂಗ್ ಇಟ್ ಅರ್ಧ ತಿಂದೆ ಫುಲ್ ತಿನ್ನೋಕ್ಕಾಗಿಲ್ಲ ಈಗ ಇಟ್ಬಿಟ್ಟು ಕೆಲಸ ಇದೆ ಮುಗಿಸ್ಕೊಂಡ್ಬಂದು ಆಮೇಲೆ ತಿನ್ನಬೇಕು ನೋಡಿ ಹೆಂಗಿದೆ ಸಕ್ಕತ್ತಾಗಿದೆ ನಿಲ್ಸೋಕ್ಕಾಗ್ತಿಲ್ಲ ಹಂಗೆ ತಿಂತಾ ಇದ್ದೀನಿ ನಾನು ಓ ನೈಸ್ ಬ್ರೋ ಸಾಗದ ಕಟ್ಸೋರು ನೈಸ್ ಓ ಇಂಟೀರಿಯರ್ ಎಲ್ಲ ಮಾಡಿಸಿದ್ದಾರೆ ಇನ್ನು ನೈಸ್ ನೈಸ್ 3 BHK ಅವರು 4 BHK ಇರಬೇಕಿತ್ತು ಇದು ಓ ಕ್ರೇಜಿ ಮಚ್ಚಾ ನೈಸ್ 2 ಕೋಟಿಗೆ ಇದು ತುಂಬ ಕಮ್ಮಿ ಹೇಳ್ಬೇಕಂದ್ರೆ ಅಲ್ವ ಮಚ್ಚಾ ನಿತಿ ಇನ್ನೂ ಮಾಡ್ತಾರೆ ಇಂಟೀರಿಯರು ಚೆನ್ನಾಗಿದೆ ಇದಿಲ್ಲ ವಾಟ್ರ್ ವಾತರ ಇದು ಇದೆ ಹೋಗಿದ್ದ ಕೆಲಸ ಆಯಿತು ಅಂದರೆ ಒಂಚೂರು ವಿಚಾರಿಸೋದಕ್ಕೇನೋ ವಿಷಯನ ವಿಚಾರಿಸ್ಕೊಂಡು ನಿತೀಶು ಬಂದಿದ್ದ ಈಗ ವಾಪಸ್ ಹೋಗ್ತಾ ಇದ್ದೀವಿ ಇಲ್ಲಿಗೆ ಸ್ಟುಡಿಯೋಗೆ ರೀಲ್ ಶೂಟ್ ಮಾಡೋಕ್ಕೆ ಇಲ್ಲಿ ಅರ್ಧ ತಿಂದು ಮುಗಿಸಿದ್ದೀನಿ ಈಗ ಫುಲ್ ತಿಂತಾ ಇದ್ದೀನಿ ಒನ್ ಮೋರ್ ಕಿರಿಕ್ ಹ್ಯಾಪ್ನಿಂಗ್ ಗೈಸ್ 2 uncles ಫೈಟಿಂಗ್ ಸ್ಟುಡಿಯೋಗೆ ಬಂದೆ ಆ್ಯಂಡ್ ನಮ್ಮ ಎಡಿಟಿಂಗ್ ಹೋಗಿದೆ ಅದು ಮುಗಿಸ್ಕೊತಿದ್ವಿ ಅದ್ರ ಜೊತೆಗೆ ಈಗ ಒಂದು ರೀಲ್ ಶೂಟ್ ಮಾಡಬೇಕಿತ್ತು ನಮ್ಮ ಅಮ್ಮನೂ ಸ್ಟುಡಿಯೋಗೆ ಬಂತು ನೋಡಿ ಇಲ್ಲಿ ಬಟ್ಟೆ ಸುತ್ತಬಿಟ್ಟು ಇಲ್ಲಿ ಕೂತಿದ್ದೀವಿ ಗೈಸ್ ಸೊ ಫುಲ್ ಮುಗೀತು ವಿಡಿಯೋ ನಂದು ಇಲ್ಲಿ ಒಂದು ರೀಲ್ ಶೂಟ್ ಇತ್ತು ನಮ್ಮ ಅಮ್ಮ ಜೊತೆ ಅದು ಮುಗೀತು ಈಗ ನಾನು ಹೋಗ್ತಾ ಇರೋದು ಬಟ್ಟೆ ತೊಗೊಳಕ್ಕೆ ಅಂದರೆ ನಾನು ಬಟ್ಟೆ ತೊಗೋಬಾರ್ದು ಅಂದ್ಕೊಂಡಿದ್ದೀನಿ ಮೈಂಡು ಬಟ್ ನಾನು ಊರಿಗೆ ಒಂದು ವಿಸಿಟ್ ಹಾಕೋಣ ಬಟ್ಟೆ ಅಂಗಡಿಗೆ ಬಿಕಾಸ್ ತುಂಬ ದಿನ ಆಗಿತ್ತು ನಾವು ಬಟ್ಟೆ ಶಾಪಿಂಗ್ ಹೋಗಿ ಅಂಗಡಿಲಿ ಮೊನ್ನೆ ತರಿಸಿದ್ದೀನಿ ಬಟ್ಟೆಗಳನ್ನ ಬಟ್ ಅದು ಬಿಟ್ಟು ಬೇರೆ ಕೈಂಡ್ ಆಫ್ ಬಟ್ಟೆ ಬೇಕಿತ್ತು ಒಂದು ಶೂಟ್ಗೆ ಸೊ ಅದನ್ನು ಚೆಕ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಹೋಗುವಾ ನಮ್ಮ ಮಾತಾಯಿ ಇವತ್ತು ಏನು ಮಾಡಿದ್ದಾರೆ ಅಂದರೆ 500 ಗ್ರಾಮ್ ನಾನು ಫಿಶ್ ತಿನ್ನಬೇಕಿತ್ತು ಒಂದಷ್ಟು 500 ಗ್ರಾಮ್ ಫಿಶ್ ತಿನ್ನಬೇಕಿತ್ತು ನಮ್ಮ 2 ಮೀಲಲ್ಲಿರೋದು 500 ಅಂದರೆ 250 ಅಂತ ಇದ್ದಿದ್ದು ನೈಟ್ಗೆ
ಒಂದೇ ಸರಿ 500 ಹಾಕ್ಕೊಟ್ಟವ್ರಂತೆ. ನಾನು ಸರಿಯಾಗಿ ಚೆನ್ನಾಗಿದೆ ತಿಂದೆ ಇಷ್ಟೊಂದು ಇದೆಯಲ್ಲ ಅಂತೇಳಿ ನಾನು ತಿಂದೆ, ಸರಿಯಾಗಿ ತಿಂದೆ. ಆಮೇಲೆ ಅಮ್ಮ ಇವಾಗ ಬಂದಿರಲ್ಲ, ಕೇಳಿದೆ ಎಷ್ಟು ಹಾಕ್ಕೊಡ್ತಿದ್ದೀರಿ ನನಗೆ, ಅಷ್ಟೊಂದು ಇತ್ತಲ್ಲ ಅಂತ. ಎಷ್ಟು ಕುಕ್ ಮಾಡಿದೆ ಅಷ್ಟು ಹಾಕ್ಕೊಟ್ಬಿಟ್ಟೆ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಈಗ ನೈಟಿಗೆ ನಾನೇನೋ ತಿನ್ನುವಾಗಿಲ್ಲ. ಓಕೆ ಸೊ ಫೈನಲ್ ಲೊಕೇಶನ್ ರೀಚ್ ಆಗಿದ್ದೀವಿ ಶಾಪಿಂಗ್ಗೆ. ನಾನಂತೂ ಜಾಸ್ತಿ ಶಾಪಿಂಗ್ ಮಾಡಬಾರ್ದು ಅಂತ ಫಿಕ್ಸ್ ಆಗಿದ್ದೀನಿ. ವೈಟ್ ಪ್ಯಾಂಟ್ ಇದೆ, ಶಾಪಿಂಗೇ ಮಾಡಬಾರ್ದು ಅಂತ ಫಿಕ್ಸ್ ಆಗಿದೆ. ಇಲ್ಲಿಗೆ ಬಂದ ಮೇಲೆ ಜಾಸ್ತಿ ಶಾಪಿಂಗ್ ಮಾಡಬಾರ್ದು ಅಂತ ಫಿಕ್ಸ್ ಆಗಿದ್ದೀನಿ. ಆಚೆ ಬರ್ಬೇಕಾದ್ರೆ ಏನಾಗುತ್ತೆ ಅಂತ ನೀವು ನೋಡಿ. ಗೈಸ್ ಫೈನಲಿ ಶಾಪಿಂಗ್ ಮುಗೀತು. ಆ್ಯಂಡ್ ಆ್ಯಸ್ ಆಲ್ವೇಸ್ ಶಾಪಿಂಗ್ ಕರ್ಕೊಂಬಂದಿದ್ದು, ಶಾಪಿಂಗ್ ಹೋಗೋಣ ಬ್ರೋ ಅಂತ ಕರೆದಿದ್ದು. ನಾನು ಬಂದೆ ಏನೂ ತೊಗೋಬಾರ್ದು ಅಂತ. ಆಮೇಲೆ ಹತ್ರ ಹೋದಾಗ ಅಂಗಡಿ ಹತ್ರ ಸ್ವಲ್ಪ ತೊಗೊಳ್ಳೋಣ ಅಂತ ಹೋದೆ. ಅಂಗಡಿ ಒಳಗೆ ಹೋದ್ಮೇಲೆ ಇರೋದು ಒಂದು ಜೀವನ ತೊಗೊಂಡ್ಬಿಡೋಣ. ಆ್ಯಂಡ್ ಜಾಸ್ತಿ ಬಿದ್ದಿರೋದು ನಂದು. ಒಂದು ಬಿಲ್ ಸ್ವಲ್ಪ ಜಾಸ್ತಿ ಬಿತ್ತು, ಇವ್ರದ್ದು ಕಮ್ಮಿ ಬಿತ್ತು. ಇವ್ರದ್ದು ನಾವಿಗೂ ಡಿಸ್ಕಸ್ ಮಾಡಿದ್ವಿ, ಬ್ರೋ ಹೋಗೋಕೆ ಮುಂಚೆನೇ ಡಿಸ್ಕಸ್ ಮಾಡಿ 10,000 ಒಳಗೆ ತೊಗೊಳ್ಳೋಣ ಏನೇ ತೊಗೊಂಡ್ರು ಅಂತ. ಬಟ್ ನಂದು ದಾಟ್ಬಿಡ್ತು ಬ್ರೋದು, ಒಳಗೇನೆ ಅದರಲ್ಲೇ ಮುಗೀತು. ಸೊ ಅವ್ರದ್ದು ಇಂಪಲ್ಸ್ ಕಂಟ್ರೋಲ್ ಇದೆ ಅವ್ರಿಗೆ. ನನಗೆ ಆ ಥರ ಇಲ್ಲ, ನನಗೆ ಇಷ್ಟ ಆದರೆ ತೊಗೊಂಡ್ಬಿಡ್ತೀನಿ. ಆ ಥರ ನಂದು ಸ್ವಲ್ಪ ತಲೆನೋವು. ಬಟ್ ಎನಿವೇಸ್ ಒನ್ ಲೈಫ್ ಗೈಸ್, ಐ ಆಮ್ ಸೂಪರ್ ಹ್ಯಾಪಿ. ಆ್ಯಂಡ್ ಒಂದು ಏನಂತಾರೆ ಪೇಜಲ್ಲಿ ಬರುತ್ತೆಲ್ಲ ನಂದು ಔಟ್ಫಿಟ್ಸ್ದು, ಅದೆಲ್ಲ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಕೊಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡಿರಿ. ಬನ್ನಿ ಈಗ ಇಲ್ಲಿಂದ ಶ್ರವಣ್ ಬ್ರೋ ಹತ್ರ ಹೋಗಿ ಒಂದು ಮೀಟಿಂಗ್ ಇದೆ, ಮಾತಾಡಿಕೊಂಡು ಮತ್ತೆ ಮನೆಗೆ ಹೋಗಿ ಮುಂದಿನ ಕೆಲಸ ನೋಡೋಣ. ನಾನು ರೂಮ್ನ ಫುಲ್ಲಿ ಚೇಂಜ್ ಮಾಡಬೇಕು. ಸೊ ಇವರು ಶ್ರವಣ್ ಬ್ರೋ ಮನೆಯಲ್ಲೇ ಕೂತ್ಕೊಂಡು ನಂಗೆ ಇದೊಂದು ಪ್ಯಾಂಟ್ ಬೇಕು ಅಂತ ಹೇಳಿದ್ರು, ಅದನ್ನು ತೊಗೊಂಡು ಹೋಗ್ತಾ ಇದ್ದೀನಿ ಡೆಲಿವರಿ ಮಾಡೋಕ್ಕೆ. ಮಾರ್ರೆ ನಿಮಗೆ ಬಂದಿದ್ದೆ ಮಾರ್ರೆ ಪ್ಯಾಂಟ್. ನಮ್ಗೆ ದಿನ ಗಿಫ್ಟ್ ಬರ್ತಾ ಉಂಟು. ಗಿಫ್ಟ್ ಅಲ್ಲ ಅದು, ಅಲ್ವಾ? 10,000 ರೂಪಾಯಿ ಅದಕ್ಕೆ ಫೋನ್ ಪೇ ಮಾಡಿ ಗೈಸ್. ಸೊ ನನಗೆ ತುಂಬ ಕಾಫಿ ಕುಡಿಬೇಕು ಅನ್ನಿಸ್ತಿದೆ. ಯಾಕೋ 2-3 ದಿನದ ಅಭ್ಯಾಸ ಬಿಡ್ತು ಕಾಫಿ ಅಂತ. ಅದಕ್ಕೆ ಶ್ರವಣ್ ಬ್ರೋ ಮನೆಗೆ ಬಂದು ಕಾಫಿ ಮಾಡಿಕೊಡಿ ಅಂತೇಳಿ ರಿಕ್ವೆಸ್ಟ್ ಆಗಿದ್ದಕ್ಕೆ ಹಾಲು ತರಿಸಿದ್ದಾರೆ. ಅದೇ ನಾನು ಎಪೆಗಿಮಿಯಾ ನಾನೊಂದು ಯೋಗಟ್ ತರಿಸ್ಕೊಂಡಿದ್ದೀನಿ, ತೋರಿಸ್ತೀನಿ. ನಾನು ಯೋಗಟ್ಟು ಮತ್ತು ಕಾಫಿಗೆ ಹಾಲು. ಇವಾಗ ಕಾಫಿ ಮಾಡಿಕೊಡ್ತಾರೆ ಶ್ರವಣ್ ಬ್ರೋ. ಗೈಸ್ ನಮ್ಮ ಶ್ರವಣ್ ಅಣ್ಣ ಕಾಫಿ ಮಾಡೋ ಸ್ಟೈಲ್ ನೋಡಿ. ಫಸ್ಟು ಹಾಲು ಹಾಕ್ಬಿಟ್ಟು ಕಾಫಿ ಪುಡಿ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಆಮೇಲೆ ಬಿಸಿ ಮಾಡೋದಂತೆ. ಬ್ರೋ ಇದು ಸ್ಲಿಮ್ ಮಿಲ್ಕ್, ಬಿಸಿ ಮಾಡಂಗಿಲ್ವ? ಹಂಗೆ ಬಿಸಿ ಮಾಡ್ಬೋದು, ಬಟ್ ಇದು ಹೀಗೆ ಈಸಿ ಕೆಲಸ. ಹೌದಾ? ನಾವು ಸ್ಮಾರ್ಟ್ ಅಲ್ಲ. ಸರಿ ಆಯ್ತು, ಮಾಡ್ಕೊಡಿ, ಏನೋ ಮಾಡ್ಕೊಡಿ. ನನಗೆ ತರಿಸಿದ ಯೋಗಟ್ನ ಇವ್ರು ಇಳಿಸ್ತವ್ರೆ. ಏನು ನನಗೆ ತರಿಸಿರೋದು 4 ನಾನು ತಿನ್ಬೇಕು ದಿನಕ್ಕೆ. 4? ಹಾಂ ಹೌದಾ? ಕಣ್ಣೋಡ್ದು ಅಂದ್ರೆ ಕಣ್ಣೋಡ್ದು ಅಂತಾರೆ ಅವರು. ನೋಡಿ ಕಾಫಿ ಓವನಲ್ಲಿ ಮಾಡ್ತಾ ಇರೋದು. ಮತ್ತೆ ಯಾವ್ದ್ರಲ್ಲಿ ಮಾಡೋದು? ಈ ದುಡ್ಡಿರೋದು ಶೋಕಿನೇ ಬೇರೆ. ದುಡ್ಡಿರೋ ಶೋಕಿನೇ ಬೇರೆ ಗೈಸ್, ಈ ದುಡ್ಡಿರೋ ಶೋಕಿನೇ ಬೇರೆ. ಪಾತ್ರೆಲ್ಲ ಹಾಕೊಂಡು ಸ್ನೇಹಿತರೆ, ನಿಮ್ಗೆ ಗೊತ್ತಲ್ಲ ನನ್ನ ಬಗ್ಗೆ. ಆಯ್ತು ಸ್ನೇಹಿತರೆ, ಆನ್ ಮಾಡಿ ಇನ್ನೊಂದು ಸ್ವಲ್ಪ ಬಿಸಿಯಾಗಿ ಸ್ನೇಹಿತರೆ. ನಾವು ಪಾತ್ರೆ ಹಾಕಿ ಹಾಲು ಹಾಕಿ ನೀರು ಹಾಕಿ ಸಕ್ಕರೆ ಹಾಕಿ ಇಲ್ಲವೇ ಇಲ್ಲ, ಗ್ಲಾಸಲ್ಲಿ ಹಾಕಿ ಹಿಂಗೆ ಅಲ್ಲಾಡ್ಸ್ಬಿಟ್ಟು ಹೋಗಿ ಇಟ್ಬಿಟ್ರು. ಎಫರ್ಟ್ಸ್ ಹಾಕಿಲ್ವಲ್ಲ ಬ್ರೋ ನೀವು ಕಾಫಿ ಮಾಡಕ್ಕೆ? ನನಗೆ ನಾನು ಒಂಚೂರು ಎಫರ್ಟ್ಸ್ ಹಾಕ್ತೀರಾ, ಸ್ಟವ್ ಹಚ್ತೀರಾ, ಅದು ಮಾಡ್ತೀರಾ, ಇದು ಮಾಡ್ತೀರಾ ಅಂದ್ಕೊಂಡ್ರೆ ಸ್ನೇಹಿತರೆ ಟೆನ್ಷನ್. ಎಫರ್ಟ್ ಹಾಕೋ ಕೆಲ್ಸಕ್ಕೆ ಎಫರ್ಟ್ ಹಾಕ್ಬೇಕು. ಎಫರ್ಟ್ ಹಾಕ್ಬಾರ್ದ ಕೆಲ್ಸಕ್ಕೆ ಎಫರ್ಟ್ ಹಾಕದೆ ಕೆಲಸ ಮಾಡಿದ್ರೆ ಇನ್ನು ಟೈಮ್ ಉಳಿಯುತ್ತೆ. ಆ ಟೈಮಲ್ಲಿ ಇನ್ನೂ ಜಾಸ್ತಿ ಕೆಲಸ ಮಾಡ್ಬೋದು. ಸಾಕಾ? ಹಾ ಸಾಕು ಬ್ರೋ. ಬಿಸಿಯಾಗಿರುತ್ತಾ? ನೀವೇ ಬದ್ಕೊಂಡ್ ಮಾಡ್ಬಿಟ್ಟಿದ್ರೆ ಬೇಗ ಮಾಡ್ತಿದ್ರಿ ಅಂತ. ಬಿಸಿಯಾಗಿರುತ್ತಾ? ಹಾ ಬಿಸಿ ಇದೆ ಬ್ರೋ, ಕುದೀತಾ ಇರ್ಬೇಕಾ? ಇನ್ನು ಕುದಿಬೇಕಾ? ಸಾಕು ಬಿಡಿ. ಅಲ್ಲ ಶುಗರ್ ಹಾಕಿಲ್ಲ? ಶುಗರ್ ಹಾಕೋ ಸ್ವಲ್ಪನು. ಶುಗರ್ ಹಾಕ್ಬೋದು ಇಲ್ಲ ಏನೋ ಹನಿಗಿನಿ ಹಾಕಿ ಹೋಗ್ಲಿ. ಡಾಬರ್ ಇಬ್ರು ಜಾಸ್ತಿ ಲಿಕ್ ಮಾಡ್ಬಿಡ್ತೀನಿ ನೋಡಿ, ಚೀಟ್ ಮಾಡ್ತೀನಿ. ನಾನು ಇಷ್ಟೇ ಹಾಕಿ ನಂಗೊಂದು ಸ್ಪೂನ್ ಹಾಕಿ ಮತ್ತೆ ಬ್ರೋ ನೀವು ಫುಡ್ ಬ್ಲಾಗರ್ ಆಗ್ಬಿಡಿ ಬ್ರೋ. ಹಾಕ್ತೀನಿ ಸ್ವಲ್ಪ ದಿನ, ಒಳ್ಳೆ ಬಾಡಿ ಮಾಡಿದ್ಮೇಲೆ ಫುಡ್ ಬ್ಲಾಗ್. ಇವರು ಫುಡ್ ಬ್ಲಾಗರ್ ಆದ್ರೆ ಬ್ಯಾಂಗ್ಳೂರಲ್ಲಿರೋ ಎಲ್ಲ ಹೋಟೆಲ್ ಬೂಮ್. ನನಗೆ ತಿಂತಾನೆ ಇರಲಿಲ್ಲ ಗೈಸ್, ಇವಾಗ ಯಾಕೋ ಹಿಂಗೆ ತಿನ್ಬೇಕು ಅಲ್ಲ ವರುಣ್, ನಾನು ಹೋಮ್ಲೆಸ್ ತರ ಕಾಣ್ತಿದ್ದೀನಿ. ನಾನು ಕಾಫಿನ ಬ್ರೇದು ಕಹಿ ಇದೆಯಾ? ಸ್ವಲ್ಪ ಶುಗರ್ ಹಾಕ್ಬಿಟ್ರೆ ನೋಡೋಣ. ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದೆ ಮನೆ ಕಾಫಿ. ಹೆಲ್ತಿ ಕಾಫಿ ಕುಡಿಯೋಕ್ಕೂ ಬರ್ಬಾರ್ದು. ಸೂಪರ್ ಆಯ್ತು. ಚೆನ್ನಾಗಿದ್ಯಾ? ಕಾಫಿ ಮೇಲೆ ಲವ್ ಆಗ್ಬಿಡುತ್ತೆ ನನಗೆ. ಸ್ನೇಹಿತರೆ, ಹೋಟೆಲ್ ಟೈಪ್ ಕಾಫಿ ಬೇಕಂದ್ರೆ ಹೋಟೆಲಿಗೆ ಹೋಗ್ಬೇಕು, ಮನೆ ಟೈಪ್ ಕಾಫಿ ಬೇಕಂದ್ರೆ ಮನೆಗೆ ಬರ್ಬೇಕು. ನಾನು ಪ್ರೋಟೀನ್ ಶೇಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. Guys, so we had a very powerful meeting. ಹೊಡೋಣ. Bye. See you. Take care. ಥ್ಯಾಂಕ್ಸ್ ಫಾರ್ ದ ಪ್ಯಾಂಟ್. ಕಳಿಸ್ತೀನಿ ದುಡ್ಡು. ನೋ ಇಶ್ಯೂಸ್. ಥ್ಯಾಂಕ್ ಯು. ಬಾಯ್. ನಾನು ಹೇಳ್ಬಿಟ್ಟು ಬಂದೆ ಗೈಸ್. ನಾನು ಹೇಳ್ದೆ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಬ್ರೋ ಆಟೋಲ್ಲಿ ಹೋಗ್ಬಿಡೋಣ, ನನಗೆ ಓಡ್ಸೋಕ್ಕಾಗಲ್ಲ ಅಂದೆ. ನಾನು ಓಡಿಸ್ತೀನಿ 7 ಕಡೆಯಿಂದ ಅಂತ, ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲಿದ್ರು 3 ಕಾಣುತ್ತೆ. ಯಾಕೇಳಿ ನಾನು ಇವರು ಶ್ರಾವಣದಲ್ಲ ಒಂದಲ್ಲ ಅದಕ್ಕೆ. ಗೈಸ್, ಸೊ ನಾನು ಮನೆಗೆ ವಾಪಸ್ ಬಂದೆ. ಯಾವಾಗ ಏನಾಗುತ್ತೆ ಅಂದರೆ ಅಲ್ಲಿಂದ ಬರ್ತೀನಿ, ಲಿಫ್ಟ್ವರೆಗೆ ಹೋಗ್ಬಿಟ್ಟು ಬಟನ್ ಒತ್ತಕ್ಕೆ ಹಿಂಗೆ ಹೋಗ್ತೀನಿ, ಆಮೇಲೆ ಇಲ್ಲ ಸ್ಟೇರ್ಸ್ ಹತ್ತಬೇಕು ಅಂತೇಳಿ ನಾನು ಕನ್ವಿನ್ಸ್ ಮಾಡ್ಕೊಂಡು ಸ್ಟೇರ್ಸ್ ಹತ್ತಿದ್ದೀನಿ. ಐ ಆಮ್ ಬೀಯಿಂಗ್ ಗ್ರೇಟ್ಫುಲ್ ಟು ಮೈ ಫ್ರೆಂಡ್ಸ್. ಇವತ್ತು ನನ್ನ ಲೈಫ್ನ ಇಷ್ಟು ಚೇಂಜ್ ಮಾಡಿದ್ದಾರೆ.
ನಾನು ಒಂದು 6 ತಿಂಗಳು 3 ತಿಂಗಳು ಹಿಂದೆದು ಪಿಕ್ಚರ್ಸ್ ನೋಡಿದ್ರೆ ನಾನಾಗಿರಲಿಲ್ಲ ಗೈಸ್. ನಾನು ಫುಲ್ ಫಾಸ್ಟ್ ನನ್ನ ಹಳೆ ಬ್ಲಾಗ್ ನೋಡಿ ನೀವೇ, ಫೇಸ್ ಎಲ್ಲ ತುಪ್ಪ ಊದ್ಕೊಂಡ್ಬಿಟ್ಟಿತ್ತು. ಐ ಟು ಲುಕ್ ಲೈಕ್ ನಾನು ಹೆಲ್ತಿನೇ ಇಲ್ಲ, ತುಂಬ ಕೆಡ್ದಾಗ ಕಾಣ್ತಿದೆ. ಅಂದರೆ ಈಗ ಚೆನ್ನಾಗಿದ್ದೀನಿ ಅಂತಲ್ಲ, ಚೆನ್ನಾಗಿದ್ದೀನಿ, ಈಗ ಕ್ಯೂಟಾಗಿ ಕಾಣ್ತೀನಿ. ಮುಂಚೆ ಸೊ ಐ ಆಮ್ ಫುಲ್ ಗ್ರೇಟ್ಫುಲ್ ಟು ಶ್ರವಣ್ ಬ್ರೋ, ವರುಣ್ ಫಾರ್ ದಿಸ್. ಇದನ್ನು ಹೇಳಲೇಬೇಕು. ಹೆಲ್ಪ್ ಮಾಡಿದ್ದಾರೆ ಗೈಸ್ ಟು ಚೇಂಜ್ ಮೈ ಸೆಲ್ಫ್ ಆ್ಯಂಡ್ ಮೈ ಬ್ಯಾಡ್ ಫೇಸ್. ನಮ್ಮ ಬೈತಾರೆ ನೋಡಿ ಈಗ, ಟೈಮು ಅಮ್ಮ ಮಾಡಿ ಕುಡ್ದವ್ರ ಥರ ಕಾಣ್ತಾರೆ. ಹೇಳಬಹುದು ಒಳ್ಮಂಗ್ ಕುಡ್ಕೊಂಬಂದಿದ್ದೀನಿ, ನಂಗೆ ಉಪ್ಪಿನಕಾಯಿ ಕೊಡಿ ತಿನ್ನಕ್ಕೆ. ಲವ್ವಿನಲ್ಲಿ ಬಿದ್ದರೆ ಈಜೋ ಈಜು ಈಜೋ ಈಜು ನೋಡಿ. ಐ ಬಿಲಾಲಿ ಐ ಫ್ರೆಂಡ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಗರ್ಲ್ ಫ್ರೆಂಡ್ ಹತ್ರ ಮಾತಾಡ್ತಿಲ್ಲ, ನ್ಯಾಚುರಲ್ ಅಲ್ವಾ? ಹಾಂ, ಲವಲ್ಲಿ ಬಿದ್ದರೆ ಇಷ್ಟೇ ಗೈಸ್, ಚಂದ್ರ ಸೂರ್ಯ. ಹಾಂ ಗೈಸ್, ಇವರಿಬ್ರು ಹೆಂಗೆ ಮಲ್ಕೋತಾರೆ ಅಂದರೆ ಬೆಳಗ್ಗೆ ನೋಡಿದ್ರೆ ನಾನು ಯಪ್ಪ ಗಂಡಸ್ರ ಇವರಿಬ್ರು ಅಂದ್ಬಿಡುತ್ತೆ. ಆದರೆ ನಾಳೆ ಬೆಳಗ್ಗೆ ಬೇಗ ತೋರಿಸ್ತೀನಿ, ಅಂಟ್ಕೊಂಡ್ಬಿಟ್ಟಿರ್ತಾರೆ. ಲೈಕ್ ಅವ್ನು ಹಿಂದೆ ತಿರುಗಿರ್ತಾನೆ, ಇವ್ನು ಹಿಂಗೆ ಅಂಟ್ಕೊಂಡಿರ್ತಾನೆ. ಅದೇನು ಇವನು ತಿನ್ಗಿರ್ತಾನೆ ಹಿಂಗೆ, ಈ ಕಡೆ ಮಲ್ಗಿರ್ತಾನೆ, ಇವನು ಅಂಟ್ಕೊಂಡ್ಬಿಟ್ಟಿರ್ತಾನೆ. ಏನೋ ಅಪ್ಪ, ನಾನು ಶಾಕ್ ಹೋಗಿ ಮೊನ್ನೆ ಬಂದೆ ಆಯ್ತಾ, ಬೆಳಗ್ಗೆನೆ ಅಂಟ್ಕೊಂಡು ಮಲಗಿದ್ರು. ನಾನು ನಿಜವಾಗ್ಲೂ ಯಾರಾದ್ರು ಇದಾರ ಇಲ್ಲ ದಿಂಬ ಅಂತ ಹಿಂಗೆ ತೆಗೆದು ನೋಡ್ರಿ, ಇವ್ನ ಮೂತಿ ಇಲ್ಲಿ ಕೆಳಗೆ. ಏನ್ ಮಾಡ್ತಾರೋ ಮಾಡ್ಲಿ. ಅಲ್ಲಲ್ಲ ಆ ಥರ ಏನು ಮಾಡ್ತಿರ್ಲಿಲ್ಲ, ನನಗೆ ಗೊತ್ತಿಲ್ಲ. ಲೈಟ್ ಆಫ್ ಆದ್ಮೇಲೆ ಏನೇನು ಮಾಡ್ತಾರೆ ನೋಡಿ, ಕಾಣಿಸೋದೇ ಇಲ್ಲ. ಲೈಟ್ ಆಫ್ ಆದ್ಮೇಲೆ ಸೌಂಡು ಬರುತ್ತೆ ರೂಮ್ ಹತ್ರ ಏನೇನು. ಬಾಯ್ ಬಾಯ್ಸ್, ಹ್ಯಾವ್ ಫನ್, ಹ್ಯಾವ್ ಫನ್. ಪಾಯಸ ಗಿಸ ಬೇಕಾ ಸಾಯಿ? ಪಾಯಸ ಬೇಕಾ? ಹೂವನ್ನು ತಂದಿಡ್ಲಾ? ಬೇಡವಾ? ಓಕೆ. ಇದ್ದಿದ್ದು ಬೆಡ್ಡು, ಸಾಯಿಲ್ ಒಂದು ಬೆಡ್ ಇತ್ತು, ಆ ಬೆಡ್ನ ದಾನ ಮಾಡಿದ್ದಾನೆ. ದಾನ ನನಗೇನಕ್ಕೆ ಅಂತ ನನ್ನ ಬಟ್ಟೆನೆಲ್ಲ ನಾನು ಕಾರಲ್ಲಿ ಎತ್ಬಿಟ್ಟೆ. ಬಿಕಾಸ್ ನಾನೀಗ ಬ್ಯಾಗ್ ಎತ್ಕೊಂಡ್ಬಂದ್ರೆ ನಮ್ಮ ಪಕ್ಕ ಹೋಗಿತಿದ್ರು, ಅದಕ್ಕೆ. खत्म, बाय बाय, टाटा, गुड बाय, गया.